ಶ್ರೀ ಮಾರುತಿ ಜ್ಯೋತಿಷಾಲಯ ಕೊಳ್ಳೇಗಾಲ ದೇವಗಪೇಟೆ. ವೀಕ್ಷಕರೇ, ಈ ದಿನ ಕೊಳ್ಳೇಗಾಲದ ದೇವಗಪೇಟೆಯಲ್ಲಿರುವಂತಹ ಮಾರುತಿ ಜ್ಯೋತಿಷಾಲಯಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ಬನ್ನಿ ಅರ್ಚಕರನ್ನ ಮಾತಾಡ್ಸೋಣ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ. ಬನ್ನಿ. ಇಲ್ಲೇ ಬೈದಾಕ ಇರು. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ. ಹೇಳಿ. ನಾವು ಶ್ರೀ ಸಾಯಿಬಾಬಾ ಯೂಟ್ಯೂಬ್ ಚಾನಲಿಂದ ಬಂದಿದ್ದೇವೆ. ಹಿಂಗೆ ಬರ್ತಾ ಇದ್ದೋ ನಿಮ್ಮ ಬೋರ್ಡ್ ನೋಡಿದೋ ಮಾರುತಿ ಜ್ಯೋತಿಷಾಲೆ ಅಂತ. ಸರಿ. ಹಾಗೆ ನಿಮ್ಮನ್ನು ಒಂದು ಸ್ವಲ್ಪ ಸಂಪರ್ಕ ಮಾಡ್ಕೊಂಡು ಹೋಗೋಣ ಅಂತ ಬಂದು. ತಾವು ಎಷ್ಟು ವರ್ಷದಿಂದ ಈ ವೃತ್ತಿನ ಪ್ರಾರಂಭ ಮಾಡಿದ್ದೀರಾ? ಇದು 45 ವರ್ಷದಿಂದ ಮಾಡ್ತೀವಿ. ಅದರಲ್ಲಿ ಇಲ್ಲಿ ಚಿಕ್ಕುಡುಂತವನಿಂದ ಇಲ್ಲೇ ಈ ಸರ್ಕಲ್ ಇದ್ದೆ. ಸರ್ಕಲ್ ಇದ್ದನ್ನ ಇಲ್ಲಿ ಏನು ಆಗಲಿಲ್ಲ, ಕಲಿದೇನೆ. ಹರಿದ್ವಾರ ಹೋಗಿ 10 ವರ್ಷ ಟ್ರೈನಿಂಗ್ ಮಾಡ್ಕೊಂಡು 28 ನದಿಗಳನ್ನು ಸ್ನಾನಾದಿಗಳನ್ನು ಮಾಡ್ಕೊಂಡು 12 ಜ್ಯೋತಿರ್ಲಿಂಗ, ಫಸ್ಟ್ನೇ ಸೋಮನಾಥ, ಗುಜರಾತ್ ಶ್ರೀಶೈಲ, ಉಜ್ಜಿನಿ ಮಹಾಕಾಳೇಶ್ವರ, ನರ್ಮದಾ ನದಿ ಓಂಕಾರೇಶ್ವರ, ಪಲ್ಲಿ ವೈದ್ಯನಾಥೇಶ್ವರ, ಭೀಮಶಂಕರ, ತಮಿಳುನಾಡು ರಾಮೇಶ್ವರ, ಗುಜರಾತ್ ನಾಗೇಶ್ವರ, ಕಾಶಿ ವಿಶ್ವನಾಥ, ತ್ರಿದಂಬಕೇಶ್ವರ, ಕೇದಾರ ಕೃಷ್ಣೇಶ್ವರ, 5 ನದಿಗಳಿದೆ ಕೇದಾರನಾಥಲ್ಲಿ. ಸಿಧುಗಂಗಾ, ಮಧುಗಂಗಾ, ಸ್ವರ್ಗಧಾರ, ಮಂದಾಕಿನಿ, ಸರಸ್ವತಿ 5 ನದಿಗಳು ಸಂಗಮದ ಹಿಂದಗಡ ಅಮೃತ ಕಳಸ ಇದೆ. ಅಮೃತ ಕಳಸದಲ್ಲಿ ಸ್ನಾನಾದಿಗಳನ್ನು ಮಾಡಿದ್ರೆ ಯಾವುದೇ ರೋಗ ಇದ್ರೂ ಹೋಗುತ್ತೆ. ಅದಾದ ನಂತರ ಬ್ರಹ್ಮಪುತ್ರ ನದಿ, ಸಕಲೇಶ್ವರ ನದಿ, ಹಿಂದೂ ನದಿ, ಕರ್ನಾಲಿ ನದಿ 4 ನದಿಗಳು ಅಲ್ಲಿ ಬರುತ್ತೆ. ಅಲ್ಲಿ ಸ್ನಾನಾದಿಗಳನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ನೇಪಾಳದಲ್ಲಿ ಬಂದು ಗಂಡಿಕಿ ನದಿ, ಕೃಷ್ಣ ನದಿ, ಬಾಗಮತಿ ನದಿ, ತ್ರಿಶೂಲ ನದಿ, ಅದು 4 ನದಿಗಳು ಬರುತ್ತೆ. ಪುನಃ ಅದಾದ ನಂತರ ಹರಿದ್ವಾರದಿಂದ ಕೆಳಗಡೆ ಬಂದ್ರೆ ಅಯೋಧ್ಯೆಯಿಂದ ಪಕ್ಕದಂತೆ ಕಾಲಿಗಂಗಾ, ಕಾಲಿಪುತ್ರ ಅನ್ನೋ ನದಿ ಬಂದು ಗಂಗಾ ನದಿಗೆ ಸೇರ್ತದೆ. ಇಲ್ಲಿ ಹರಿದ್ವಾರದಲ್ಲಿ ಧಾರತ ಸಂಗಮ, ಅರ್ಕಾಪೋಡಿ, ಧಾರತ ಸಂಗಮ, ಹರಿದ್ವಾರ ಅದನ್ನು ಬರುತ್ತೆ. ಕೆಳಗಡೆ ಹೋದ್ರೆ 310 ಕಿಲೋಮೀಟ್ರ್ ಹೋದ್ರೆ ಕಾಶಿ ಬರುತ್ತೆ. ಇನ್ನು 120 ಕಿಲೋಮೀಟ್ರ್ ಅಲಹಾಬಾದ್, ಗಂಗಾ, ಯಮುನಾ, ಸರಸ್ವತಿ ಸಂಗಮ ಆಗೋದು. ಇಂಥದ್ದೆಲ್ಲ ಮಾಡಿ ಅದೆಲ್ಲ ಕಲ್ತು ಬಂದಿದ್ದೀರಿ. ಬಂದಾದ ನಂತರ ಗಾಳಿ ಮೈ ಮೇಲೆ ಬಂದ್ರೆ 10 ನಿಮಿಷದಲ್ಲಿ ಕ್ಲಿಯರ್ ಮಾಡೋಂಥ ಪೌಡರ್ಗಳಿದೆ, ಕ್ಲಿಯರ್ ಮಾಡ್ತೀವಿ. ಮತ್ತು ಬೇಕು ಅಂತ ಆಡ್ದವ್ರನ್ನ ಇಲ್ಲಿ ಅವ್ರ ಬಂಡವಾಳ ಬಯಲಾಯ್ತು. ಮನೇಲಿ ಯಾವ ಸಮಸ್ಯೆ, ಸರ್ಪದೋಷ, ಗೋವತ್ತೆ ದೋಷ, ಇದು ಪಿತರ ದೋಷಗಳು, ಆ ದೋಷಗಳಿದ್ರು ಇನ್ನೂ ವಿಕ್ರಾದದ್ದು, ತಾಯಿ ತಂದ ದೋಷ, ಸ್ವಾದರದತ್ತ ದೋಷ, ಇಂಥದ್ದು ದೋಷಗಳಿದ್ರು ಕ್ಲಿಯರ್ ಮಾಡ್ಬೋದು. ಎದುರುಗಡೆ ಕ್ಲಿಯರ್ ಮಾಡ್ತೀವಿ. ಆಮೇಲಿಂದ ಮಾತಾಡಿ. ಇನ್ನು ಮತ್ತೆ ಯಾವ್ಯಾವ ರೀತಿ ಪೂಜೆಗಳು ಮಾಡ್ತೀರಾ ಗುರುಗಳೇ? ಹೋಮಗಳು ಮಾಡ್ತೀವಿ. ಸರ್ಪಾದಿಗಳು ಮೈ ಮೇಲೆ ಸೇರ್ಕೊಂಡಿದ್ರೆ ಅದನ್ನು 1 ಗಂಟೆ ಒಳಗೆ ಕ್ಲಿಯರ್ ಮಾಡಿ, ಎದುರುಗಡೆ ಕ್ಲಿಯರ್ ಮಾಡಿ. ಕಾವೇರಿಲಿ ಮಾಡ್ತೀವಿ, ಅರುಣ ಗೋದಾವರಿಲಿ ಮಾಡ್ತೀವಿ, ತುಂಗಭದ್ರ ಬ್ರಹ್ಮತೀರ್ಥಲ್ಲಿ ಮಾಡ್ತೀವಿ. ಅದನ್ನು ಬಿಟ್ರೆ ಅಲಹಾಬಾದಲ್ಲೂ ಮಾಡ್ತೀವಿ, ಕಾಶಿಲೂ ಮಾಡ್ತೀವಿ, ಗಯಾದಲ್ಲಿ ಮಾಡ್ತೀವಿ, ಪುನಃ ಬಂದು ಹರಿದ್ವಾರದಲ್ಲಿ ಮಾಡ್ತೀವಿ. ಅಜ್ಮೀರ್ ಬ್ರಹ್ಮನ್ಕೊಳ ಬ್ರಹ್ಮನ ಪೂಜೆ ಮಾಡಲ್ಲ ಅಂತಾರೆ, ಬ್ರಹ್ಮನ ಪೂಜೆ ಮಾಡ್ತಾರೆ. ಅಜ್ಮೀರ್ ರಾಜಸ್ಥಾನದಲ್ಲಿದೆ. ಮೈಸೂರಿಂದ ಡೈರೆಕ್ಟು ಗುರುವಾರ ಇದೆ. ಗುರುವಾರದಿಂದ ಶನಿವಾರ ಸಾಯಂಕಾಲ 6 ಗಂಟೆಗೆ ಹೋಗ್ತಾನೆ ಅಲ್ಲಿ ಅಜ್ಮೀರ್ನಲ್ಲಿ. ಅಲ್ಲಿಂದ 13 ಕಿಲೋಮೀಟ್ರ್ ಹೋದ್ರೆ ಅಲ್ಲಿ ಶುದ್ಧವಾಗಿ ಯಾವುದೇ ಮಾಂಸಾಹಾರಿಗಳು, ಸಿಗರೋಟು ಯಾವುದೂ ಸೇಯಕ್ಕಿಲ್ಲ. ತುಂಬ ಬ್ರಹ್ಮತ್ಯ ದೋಷಕ ಪೂಜೆಗಳು ಮಾಡೋ ಬಂದ್ರೆ ಮಕ್ಕಳಾಗದೇದವ್ರಿಗೆ ಮಕ್ಕಳಾಗುತ್ತೆ. ಸುಮಾರು ಮಾಡಿಕೊಟ್ಟಿದ್ದೀನಿ ಅಲ್ಲಿ. ಈಗ ಮದುವೆ ಆಗದೇದವ್ರು ತುಂಬ ಜನ ಇದ್ದಾರೆ ಗುರುಗಳೇ. ಮದುವೆ ಆಗದೇದ್ದು ಇದ್ದರನ್ನ ಸರ್ಪದೋಷದಿಂದ ಆಗಲ್ಲ, ಪಿತೃ ದೋಷಗಳಿಂದ ಆಗಲ್ಲ, ತಾಯಿ ತಂದ ದೋಷದಿಂದ ಆಗಲ್ಲ. ಕೆಲವು ಅವ್ರ ಹೋಮ್ಸಲ್ಲಿ ಶ್ರೀದೋಷ ಇದ್ರೂ ತೊಂದರೆಗಳಾಗುತ್ತೆ. ಅದಕ್ಕೆ ಸಂಬಂಧಪಟ್ಟದ್ದು ತಿಳ್ಕೊಂಡು ಅವ್ರು ಮಾಡ್ಕೋಬೇಕಾಗುತ್ತೆ. ಅಂತೇವ್ರು ಬಂದರೆ ನೀವು ಪರಿಹಾರ ಮಾಡ್ಕೊಟ್ಟಿದ್ದೀರಿ ಗುರುಗಳೇ? ಅದನ್ನು ಹೇಳ್ತೀವಿ, ಅವರೇ ಮಾಡ್ಕೊಳ್ಳಿ, ನೀವೇ ಇಂಥ ಪೂಜೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಗೋ ಪೂಜೆನೇ ಹೇಳ್ತೀವಿ, ಇಂಥದ್ದೇ ಮಾಡ್ಕೊಳ್ಳಿ. ಮದುವೆ ಆಗದೆ ಇದ್ರೆ ನೀವು ಮಾಡಿ, ಸರ್ಪದೋಷ ಇದೆ ನೀವೇ ಮಾಡಿ
ನಾಗರಕಲ್ಲುಗಳನ್ನ ಎಲ್ಲೂ ಸ್ಟಾಪ್ನ ಮಾಡಬೇಡಿ. ನಿಮ್ಮ ಮನ ಥರ ಇದ್ದರೆ ಮಾಡಿ, ಬೇರೆ ಹೊರಗಡೆ ಹೋಗಿ ಸ್ಟಾಪ್ನ ಮಾಡಿಬಿಟ್ರೆ ಆ ದೋಷನೂ ನಿಮಗೆ ಬರುತ್ತೆ. ಅದರಿಂದ ನಾಗರಕಲ್ಲುಗಳನ್ನ ಸ್ಟಾಪ್ನ ಮಾಡಬೇಡಿ. ನಾಗರಕಲ್ಲುಗಳನ್ನ ಅವ್ರ ಮನೇಲಿ ಸ್ಟಾಪ್ನ ಮಾಡಬೇಕು, ಇಲ್ಲ ಅವ್ರು ಓಂ ಸ್ಫೂರ್ತಾಗಿ ಸ್ಥಾಪನ ಮಾಡಿದ್ರೆ ಆ ಪೂಜೆಗಳನ್ನ ಮಾಡಬೇಕು. ಎಲ್ಲೇ ಹೋಗಿ ಸ್ಥಾಪನ ಮಾಡಿಬಿಟ್ಟು ಸರ್ಪಾದಿಗಳನ್ನ ಇವರು ಪೂಜೆ ಮಾಡಿದಾಗ ತೊಂದರೆಗಳಾಗುತ್ತೆ. ನೋಡಿ, ಅದೇ ಹರಿದ್ವಾರ, ನರ್ಮದಾ ನದಿ, ಅದು ಬಂದು ಗೋಮತಿ ನದಿ, ಅದು ಬಂದು ಇದು ಶ್ರೀಶೈಲ, ಕೇದಾರನಾಥ, ಆ ತಲೆ ಮೇಲೆ ಕೈ ಇಟ್ಟಿದಾರಲ್ಲ ಅದೇ ಕೇದಾರನಾಥ. ನಮಸ್ಕಾರ, ತಮ್ಮ ಹೆಸರು? ನಂಜನ ಸ್ವಾಮಿ ಅಂತ. ಹಾಂ. ನಂದು ರಿಯಲ್ ಎಸ್ಟೇಟ್ ಮತ್ತು ನಂದು ಬೇರೆ ಬಿಸ್ನೆಸ್ಸು ಇದೆ. ಸ್ವಲ್ಪ ಯಾರ್ದೋ ಜನಗಳ ಕಂಟಾಗಿ ನಂದು ಬಿಸ್ನೆಸ್ ನಡೀತಾ ಇರಲಿಲ್ಲ. ಆಮೇಲೆ ಯಾರೋ ಇಲ್ಲಿ ಹೋದರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಹಾಗೆ ಇವ್ರ ಹತ್ರ ಬಂದು ಎಲ್ಲ ಶಾಸ್ತ್ರ ಎಲ್ಲ ನೋಡಿ ಚೆಕ್ ಮಾಡಿಸೋದ್ಲಿ ನಿಮ್ಗೆ ದೃಷ್ಟಿದೋಷ ಜಾಸ್ತಿ ಇದೆ ಜನಗಳದು ಅಂಥೇಳಿ ಇವ್ರು ಏನೋ ಒಂದು ಪರಿಹಾರ ಕೊಟ್ಟರು. ಆ ಪರಿಹಾರ ಕೊಟ್ಟ ಮೇಲೆ, ಆ ಪರಿಹಾರ ಮಾಡಿದ್ಮೇಲೆ ನನಗೆ ಈಗ ರಿಯಲ್ ಎಸ್ಟೇಟು ಚೆನ್ನಾಗಿ ನಡೀತಿದೆ, ನಂದು ಬಿಸ್ನೆಸ್ಗಳು ಚೆನ್ನಾಗಾಗ್ತಾಯಿದೆ. ಇವರು ತುಂಬ ವರ್ಷದಿಂದ ಇಲ್ಲಿ ಮಾಡ್ತಾಯಿದ್ದಾರಂತೆ, ನಾನು ಅದನ್ನು ನಂಬಿರಲಿಲ್ಲ. ಈಗ ನಾನು ಬಂದು ನಂದು ರಿಯಲ್ ಎಸ್ಟೇಟು ಹಿಂಗೆ ಆಗ್ತಾಯಿದೆ ಅಂತ ಹೇಳಿದ್ಮೇಲೆ ಇವರು ಏನೋ ಒಂದು ಪರಿಹಾರ ಕೊಟ್ಟ ಮೇಲೆ